Hi students, good morning everyone. Yes, I think all are fine. Yes, in the first class already we have studied market, market meaning and market management and goals of marketing. Istu kuda ನಾವು first class ಅಲ್ಲಿ ನೋಡಿದ್ದು. Today in the second class the topic is functions of marketing. The next topic is functions of marketing. The main function or the main aim of marketing is to maximize the profit by selling goods and services to the customer. The main aim is nothing but they're going to buy or they're going to sell the product, going to take the profit. This is the main ಫಂಕ್ಷನ್ ಅಂತ ಕರಿತೀವಿ. ಪ್ರತಿಯೊಂದು ಮಾರ್ಕೆಟಿಂಗ್ ಅಲ್ಲೂ ಕೂಡ ಅವ್ರ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಅವರ ಗುರಿ ಏನಾಗಿರುತ್ತೆ ಅಂದ್ರೆ ಅವರು ಉತ್ಪಾದನೆ ಮಾಡಿದ ಪ್ರತಿಯೊಂದು ವಸ್ತುವನ್ನು, ಪ್ರತಿಯೊಂದು ಗೂಡ್ಸ್ ಕೂಡ ಅದನ್ನ ಮಾರಾಟ ಮಾಡಿ ಅದರಿಂದ ಹೆಚ್ಚಿನ ಲಾಭಾಂಶನ ತೆಗೆದುಕೊಳ್ಳುವುದೇ ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ದಟ್ ಈಸ್ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್. ಈ ಫಂಕ್ಷನ್ಸ್ ಆಫ್ ಮಾರ್ಕೆಟಿಂಗ್ ಅಲ್ಲೂ ಕೂಡ ನಾವು ಮುಖ್ಯವಾಗಿ 3 main functions ನಾವು ನೋಡ್ತೀವಿ. ದಟ್ ಈಸ್ ದ ಫಸ್ಟ್ ಫಂಕ್ಷನ್. ಫಂಕ್ಷನ್ ಅಂದ್ರೆ ಕಾರ್ಯಗಳು ಅಥವಾ ಪ್ರಕ್ರಿಯೆಗಳು, ಕಾರ್ಯಗಳು ಅಂತ ಹೇಳ್ತೀವಿ. ಮಾರಾಟ ಪ್ರಕ್ರಿಯೆಯ ಕಾರ್ಯಗಳು. ಫಂಕ್ಷನ್ಸ್ ಆಫ್ ದ ಫಸ್ಟ್ ಮೇನ್ ಫಂಕ್ಷನ್, ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್, ವಿನಿಮಯ ಕಾರ್ಯಗಳು. ವಿನಿಮಯ ಕಾರ್ಯಗಳಲ್ಲಿ ಸಬ್ ಪಾಯಿಂಟ್ಸ್ ಕೂಡ ಬರುತ್ತೆ. 2 ಸಬ್ ಪಾಯಿಂಟ್ಸ್ ಬರುತ್ತೆ. ದ ಫಸ್ಟ್ ಒನ್ ಇಸ್ ಬೈಯಿಂಗ್ ಅಂಡ್ assembling. Buying and assembling. Buying ಅಂದ್ರೆ ಕೊಳ್ಳುವುದು, assembling ಅಂದ್ರೆ ಕೂಡಿ ಹಾಕುವುದು. ಮೀನ್ಸ್ ಹಂಗಂದ್ರೆ ಸಂಗ್ರಹಣೆ ಮಾಡುವಂಥದ್ದು. Buying and assembling. The buying is the main function of marketing. Buying is the main function of marketing. ಅಂದ್ರೆ ಕೊಳ್ಳೋದು, ತೆಗೆದುಕೊಳ್ಳುವುದು ಇಲ್ಲಿ ಪ್ರಮುಖ ಕಾರ್ಯ ಅಂತ ಹೇಳ್ತಾ ಇದ್ವಿ. ಮಾರಾಟ ಪ್ರಕ್ರಿಯೆಯಲ್ಲಿ ತೆಗೆದುಕೊಳ್ಳೋದು ಪ್ರಮುಖವಾದ ಕಾರ್ಯ ಅಂತ ಹೇಳ್ತಾ ಇದ್ವಿ. ರಾ ಮೆಟೀರಿಯಲ್ಸ್ ಆರ್ ಪರ್ಚೇಸ್ಡ್ ಫಾರ್ ಪ್ರೊಡಕ್ಷನ್ ಬೈ ಇಂಡಸ್ಟ್ರಿಯಲ್ ಎಂಟರ್ಪ್ರೈಸಸ್. ರಾ ಮೆಟೀರಿಯಲ್ಸ್ ಆರ್ ಪರ್ಚೇಸ್ಡ್ ಫಾರ್ ಪ್ರೊಡಕ್ಷನ್ ಬೈ ಇಂಡಸ್ಟ್ರಿಯಲ್ ಎಂಟರ್ಪ್ರೈಸಸ್. ಇಂಡಸ್ಟ್ರಿಯಲ್ ಎಂಟರ್ಪ್ರೈಸಸ್ ಅಂದ್ರೆ ಈ ಉತ್ಪಾದನೆ ಮಾಡುವಂತ ಕೈಗಾರಿಕೆಗಳಂತ ಹೇಳ್ತೀವಲ್ಲ, ಈ ಕೈಗಾರಿಕೆಗಳು ಈ ಒಂದು ವಸ್ತುನ ಒಂದು ಉತ್ಪಾದನೆ ಮಾಡಬೇಕು ಅಂದ್ರೆ ಮುಖ್ಯವಾಗಿ ಅವ್ರಿಗೆ ಬೇಕಾಗಿರೋದೇನೋ ರಾ ಮೆಟೀರಿಯಲ್ಸ್ ಅಂದ್ರೆ ಕಚ್ಚಾ ವಸ್ತುಗಳು ಬೇಕೇ ಬೇಕು. ಹೌದಾ? ಕಚ್ಚಾ ವಸ್ತುಗಳು ಇಲ್ಲದೆ ಯಾವುದೇ ರೀತಿಯಾದಂತ ಗೂಡ್ಸ್ ನ ಉತ್ಪಾದನೆ ಮಾಡೋದಕ್ಕಾಗೋದಿಲ್ಲ, ಸರಕನ್ನ ಉತ್ಪಾದನೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ರಿಂದ ಫಸ್ಟ್ ದೇ ಗೋಯಿಂಗ್ ಟು ಪರ್ಚೇಸ್ ಎ ರಾ ಮೆಟೀರಿಯಲ್ಸ್. ಯಾರು ಪರ್ಚೇಸ್ ಮಾಡೋದು? ಇಂಡಸ್ಟ್ರಿಯಲ್ ಎಂಟರ್ಪ್ರೈಸಸ್. ಯಾರು ಉತ್ಪಾದನೆ ಮಾಡುವಂತ ಉತ್ಪಾದಕ ಯಾರಿರ್ತಾನೆ ಅವನ್ ಏನ್ ಮಾಡ್ತಾನೆ, ಫಸ್ಟ್ ಕಚ್ಚಾ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾನೆ. ಅಂಡ್ ಸೆಮಿ ಫಿನಿಶ್ಡ್ and finished goods are purchased for resale by the commercial enterprises. The purchasing goods for different purpose required for scientific and managerial skill in modern marketing. ಇಂದ ಸಿಂಪಲ್ ಆಗಿ ನಿಮಗೆ ಹೇಳಬೇಕು ಅಂದ್ರೆ ಫಸ್ಟ್ ಉತ್ಪಾದಕ ಬರ್ತಾನೆ. ಉತ್ಪಾದಕ ಆದ್ಮೇಲೆ ಸಗಟು ವ್ಯಾಪಾರಿ ಬರ್ತಾರೆ. ಸಗಟು ವ್ಯಾಪಾರಿ ಆದ್ಮೇಲೆ ಚಿಲ್ಲರೆ ವ್ಯಾಪಾರಿ ಬರ್ತಾನೆ. ಚಿಲ್ಲರೆ ವ್ಯಾಪಾರಿ ಆದ್ಮೇಲೆ ಕೊನೆಗೆ ಬರೋದು ಯಾರು? ಗ್ರಾಹಕರು, ಕಸ್ಟಮರ್ಸ್. ಅಂದ್ರೆ ಮೊದಲು ಉತ್ಪಾದಕ ಏನ್ ಮಾಡ್ತಾನೆ, ಈ ಗೋಯಿಂಗ್ ಟು ಬೈ ದ ರಾ ಮೆಟೀರಿಯಲ್ಸ್, ಕಚ್ಚಾ ವಸ್ತುಗಳನ್ನ ತಗೊಂಡ್ ಬರ್ತಾನೆ. ಕಚ್ಚಾ ವಸ್ತುಗಳನ್ನ ತಗೊಂಡ್ ಬಂದು ಅವನು ಸೆಮಿ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾನೆ ಅಥವಾ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾನೆ. ಅವನು ಪೂರ್ತಿ ವಸ್ತುಗಳಾಗಿ, ಸರಕುಗಳಾಗಿ ಅವನು ಉತ್ಪಾದನೆ ಮಾಡ್ತಾನೆ. ಅವನು ಉತ್ಪಾದನೆ ಮಾಡಿದ್ನ ಯಾರಿಗೆ ಅದನ್ನ ಸೇಲ್ ಮಾಡ್ತಾನೆ? ಸಗಟು ವ್ಯಾಪಾರಿಗಳು ಯಾರಿರ್ತಾರೆ ಅವರು ಅದನ್ನ ಏನ್ ಮಾಡ್ತಾರೆ? ಪರ್ಚೇಸ್ ಮಾಡ್ತಾರೆ.
ಅವ್ರು ಪರ್ಚೇಸ್ ಮಾಡಿರುವಂತ ಸರಕುಗಳನ್ನ ನೆಕ್ಸ್ಟ್ ಯಾರು ತಗೊಳ್ತಾರೆ ಅವರಿಂದ ತಗೊಳ್ಳೋದು ಯಾರಂದ್ರೆ ಚಿಲ್ಲರೆ ವ್ಯಾಪಾರಿಗಳು ಯಾರಿರ್ತಾರೆ ಅವರು ಆ ವಸ್ತುಗಳನ್ನ ತಗೊಳ್ತಾರೆ. ಚಿಲ್ಲರೆ ವ್ಯಾಪಾರಿ ತಗೊಂಡ್ಮೇಲೆ ಚಿಲ್ಲರೆ ವ್ಯಾಪಾರಿ ಏನ್ ಮಾಡ್ತಾನೆ, ಅವನು ನೆಕ್ಸ್ಟ್ ಆ ವಸ್ತುಗಳನ್ನೆಲ್ಲ ಮತ್ತೆ ಅವ್ನು ಕೊಂಡ್ಕೊಂಡ್ಮೇಲೆ ಏನ್ ಮಾಡ್ತಾನೆ, ಅದನ್ನ ಸೇಲ್ ಮಾಡ್ತಾನೆ. ಯಾರಿಗೆ ಸೇಲ್ ಮಾಡ್ತಾರೆ? ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾನೆ. ಇಲ್ಲಿ ಬರುವಂತ ಪರ್ಸನ್ಸ್ 3 ಪರ್ಸನ್ಸ್, ಮುಖ್ಯವಾಗಿ 3 ಪರ್ಸನ್ಸ್ ನಾವು ತಗೊಳ್ಬೇಕಾಗುತ್ತೆ. ನಾವೆಲ್ಲರೂ ಕೂಡ ಗ್ರಾಹಕರೇ, ಕಸ್ಟಮರ್ಸೇ, ಆದ್ರೆ ನಾವು ಕೊನೆ ಪಾತ್ರನ ವಹಿಸ್ಕೊಳ್ತೀವಿ. ಇಲ್ಲಿ ಮುಖ್ಯವಾಗಿ ಬರುವಂತ 3 ಪರ್ಸನ್ಸ್, ಕನ್ನಡದಲ್ಲೇ ಹೇಳ್ತಾ ಇದ್ದೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಮುಖ್ಯವಾಗಿ ಬರುವಂತದ್ದು ಫಸ್ಟ್ ಒನ್ ಇಸ್ ಉತ್ಪಾದಕ, ಎರಡನೇ ವ್ಯಕ್ತಿ ಸಗಟು ವ್ಯಾಪಾರಿ, ಥರ್ಡ್ ಒನ್ ಚಿಲ್ಲರೆ ವ್ಯಾಪಾರಿ. ಈ ಮೂವರಿಗೂ ಕೂಡ ಒಂದು ಸೈಕಲ್ ಇದ್ದ ಹಾಗೆ, ಉತ್ಪಾದನೆ ಮಾಡಿದ್ನ ಸಗಟು ವ್ಯಾಪಾರಿ ಪರ್ಚೇಸ್ ಮಾಡಿ ಅವನು ಸ್ಟೋರ್ ಮಾಡ್ತಾನೆ. ಅವರಿಂದ ರಿಟೇಲರ್ ಶಾಪ್ ಅಂದ್ರೆ ಚಿಲ್ಲರೆ ವ್ಯಾಪಾರಿ ಅವರು ಅದನ್ನ ತಗೊಂಡು ಅದನ್ನ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾರೆ. ಅಂದ್ರೆ ಪರ್ಚೇಸಿಂಗ್ ಗೂಡ್ಸ್ ಫಾರ್ ಡಿಫ್ರೆಂಟ್ ಪರ್ಪಸ್ required for scientific and managerial skill in modern marketing. The modern marketing ಅಲ್ಲಿ ಈ ಎಲ್ಲಾ 3 ಮೆಂಬರ್ಸ್ ಬರೋದ್ರಿಂದ ಡಿಫ್ರೆಂಟ್ ಪರ್ಪಸ್ ಆಗಿ ಇದನ್ನ ಪರ್ಚೇಸ್ ಮಾಡ್ತಾರೆ, ಯೂಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್, the purchasing is very different from assembling. Purchasing is very different from assembling. Assembling ಅಂದ್ರೆ ಕೂಡಿ ಹಾಕೋದು. ಇದು ದಿಸ್ ಈಸ್ ಪರ್ಚೇಸಿಂಗ್ ಅಂದ ತಕ್ಷಣ ಆಗ್ಲೇ ನಾವು ಹೇಳ್ದ ಬೈಯಿಂಗ್ ಮೀನ್ಸ್ ಪರ್ಚೇಸಿಂಗ್, ತೆಗೆದುಕೊಳ್ಳೋದು. ಆದ್ರೆ ಅಸೆಂಬ್ಲಿಂಗ್ ಅನ್ನೋದು ಪರ್ಚೇಸ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಹೇಗೆ ಡಿಫ್ರೆಂಟ್ ಆಗಿರುತ್ತೆ? ದ ಅಸೆಂಬ್ಲಿಂಗ್ ಮೀನ್ಸ್ ದ ಕಲೆಕ್ಷನ್ ಆಫ್ ಗೂಡ್ಸ್ ಆಲ್ರೆಡಿ purchased from different sources at a common point. This function helps for photo work of an enterprises. This collection of goods, they going to collect in the different sources in the at a common point. In the ಒಂದೇ ಒಂದು ಆಧಾರ ಇಟ್ಕೊಂಡು ಪಾಯಿಂಟ್, ಆ ಪಾಯಿಂಟ್ ಮೇಲೆ ಏನ್ ಮಾಡ್ತಾರೆ, ಬೇರೆ ಬೇರೆ ರೀತಿಯಾದಂತ ಗೂಡ್ಸ್ ನ ಬೇರೆ ಬೇರೆ ಸೋರ್ಸಸ್ ನ ಬೇರೆ ಬೇರೆ ಪ್ಲೇಸ್ ಇಂದ ಏನ್ ಮಾಡ್ತಾರೆ, ಅದನ್ನೆಲ್ಲದನ್ನು ಕೂಡ ಕಲೆಕ್ಟ್ ಮಾಡ್ತಾರೆ, ಪರ್ಚೇಸ್ ಮಾಡ್ಕೊಳ್ತಾರೆ. ಪರ್ಚೇಸ್ ಮಾಡಿ ಏನ್ ಮಾಡ್ತಾರೆ, ಅದನ್ನೆಲ್ಲ ಸಂಗ್ರಹಣೆ ಮಾಡ್ಕೊಳ್ತಾರೆ. ಸಂಗ್ರಹಣೆ ಮಾಡಿ ಅದನ್ನ this function helps for photo work of an enterprises. ಇದರಿಂದ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಈಸಿಯಾಗಿ ಬೇಕಾದ ಸರಿಯಾದ ಟೈಮ್ಗೆ, ಅಂದ್ರೆ ಇವಾಗ ಕಸ್ಟಮರ್ಸ್ಗೆ ಯಾವಾಗ ನೀಡ್ ಇರುತ್ತೆ, ಯಾವಾಗ ಬೇಕು ಅಂತ ಅನ್ಸುತ್ತೆ, ಆಗ ಏನ್ ಮಾಡ್ತಾನೆ, ಪ್ರತಿಯೊಬ್ಬ ಕಸ್ಟಮರ್ಸ್ಗೂ ಕೂಡ ಒಳ್ಳೆಯ ರೀತಿಯಾದಂತಹ ಸರ್ವಿಸಸ್ ನ ಕೊಡೋದಕ್ಕೆ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ. ದಟ್ ಇಸ್ ಅಸೆಂಬ್ಲಿಂಗ್ ಅಂತ ಹೇಳ್ತಾ ಇರೋದು. ಎಲ್ಲಾ ರೀತಿಯಾದಂತಹ ವಸ್ತುಗಳನ್ನು ಬೇರೆ ಬೇರೆ ಕಡೆಯಿಂದ ತರಿಸಿ ಒಂದೇ ಸ್ಥಳದಲ್ಲಿ ಇಟ್ಟು ಅದನ್ನ ಯಾವಾಗ ಬೇಕು, ಯಾವ ಟೈಮ್ಗೆ ಅದನ್ನ ಸಾಗಣೆ ಮಾಡ್ಬೇಕು, ಆ ಟೈಮ್ಗೆ ಕಸ್ಟಮರ್ಸ್ ನೀಡ್ಸ್ ಯಾವಾಗಿರುತ್ತೆ ಆಗ ಅದನ್ನ ಏನ್ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ. ದಿಸ್ ಇಸ್ ಬೈಯಿಂಗ್ ಅಂಡ್ ಅಸೆಂಬ್ಲಿಂಗ್. ಬೈಯಿಂಗ್ ಅಂಡ್ ಅಸೆಂಬ್ಲಿಂಗ್ ಅಂದ್ರೆ ವಿನಿಮಯ, ಕೊಳ್ಳುವುದು ಮತ್ತು ಕೂಡಿ ಹಾಕುವುದು. ವಿನಿಮಯ ಕಾರ್ಯಗಳಲ್ಲಿ ಫಸ್ಟ್ ಒನ್ ಕೊಳ್ಳುವುದು ಮತ್ತು ಕೂಡಿ ಹಾಕುವುದು. ದ ಸೆಕೆಂಡ್ ಒನ್ ಇಸ್ ಸೆಲ್ಲಿಂಗ್. ಸೆಲ್ಲಿಂಗ್ ಅಂದ್ರೆ ಮಾರುವುದು. ಆಗ್ಲೇ ಪರ್ಚೇಸಿಂಗ್ ನೋಡ್ದು, ಈಗ ಸೆಲ್ಲಿಂಗ್. ಸೆಲ್ಲಿಂಗ್ ಮೀನ್ಸ್ ದ ಸೆಲ್ಲಿಂಗ್ ಈಸ್ ಆನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮಾರ್ಕೆಟಿಂಗ್. ದ ಮಾರ್ಕೆಟಿಂಗ್ ಅಲ್ಲಿ ಮಾರೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅಂದ್ರೆ ವಿನಿಮಯ ಕಾರ್ಯನು ಕೂಡ ಒಂದು ಅಂತಿಮ ಕಾರ್ಯ ಅಂತಾನೂ ಕೂಡ ಹೇಳ್ತೀವಿ. ಮೀನ್ಸ್ ದಿಸ್ ಇಸ್ ದ ಲಾಸ್ಟ್ ಸ್ಟೇಜ್ ಅಂತಾನು ಕರಿತೀವಿ. ಯಾಕಂದ್ರೆ ಉತ್ಪಾದನೆ ಮಾಡಿ ಅಲ್ಲಿಂದ ನೆಕ್ಸ್ಟ್ ಆ ಪ್ರೋಸೆಸ್ ಏನಿರುತ್ತೆ, ಹಂತಗಳನ್ನ ದಾಟಿ ಏನಾಗುತ್ತೆ, ಕೊನೆ ಹಂತ ಬರೋದು ಗ್ರಾಹಕರಿಗೆ ತಲುಪುವಂಥದ್ದು ಸೆಲ್ಲಿಂಗ್, ಸೇಲ್ ಮಾಡುವಂಥದ್ದು. ಅಕಾರ್ಡಿಂಗ್ ಟು ದಿಸ್ ಫಂಕ್ಷನ್, ownership of goods transferred from the seller to the buyer at a profitable price. According to this function, the ownership is going to transfer for another person. ಈಗ ಒಂದು ಪರ್ಸನ್ ಏನ್ ಮಾಡ್ತಾನೆ, ಆಸ್ ಅ ಪ್ರೊಡ್ಯೂಸರ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾನೆ, ಉತ್ಪಾದನೆ ಮಾಡ್ತಾನೆ. ಉತ್ಪಾದನೆ ಮಾಡಿದಾಗ ಆ ವಸ್ತುಗಳು ಅವನ ಹತ್ರ ಇದ್ರೆ ಈಸ್ ಅ ಓನರ್.
ಅದಕ್ಕೆ ಓನರ್ ಯಾರಾಗ್ತಾರೆ, ಯಜಮಾನ ಯಾರಾಗ್ತಾರೆ? ಉತ್ಪಾದನೆ ಮಾಡಿದಂತ ವ್ಯಕ್ತಿ ಅಲ್ಲಿನ ಯಜಮಾನ ಆಗ್ತಾನೆ. ಹೌದಾ? ಎಸ್. ಈಗ ಆ ವಸ್ತುನ ನಾವು ಬೇರೆಯವ್ರಿಗೆ ಮಾಡ್ತಾ ಇದ್ದೀವಿ, ಸೇಲ್ ಮಾಡ್ತಾ ಇದ್ದೀವಿ. ಸೇಲ್ ಮಾಡಿದ್ಮೇಲೆ ಇನ್ನೊಬ್ಬ ಪರ್ಸನ್ ಅದನ್ನ ತಗೊಳ್ತಾನೆ. ಅವಾಗ ಓನರ್ಶಿಪ್ ಏನಾಗುತ್ತೆ? ದಿಸ್ ಒನ್ ಆಲ್ಸೋ ಗೋಯಿಂಗ್ ಟು ಟ್ರಾನ್ಸ್ಫರ್ ಫಾರ್ ಅನದರ್ ಪರ್ಸನ್. ನನ್ನಿಂದ ಈಗ ಬೇರೆ ಪರ್ಸನ್ ಆ ವಸ್ತುನ ಪರ್ಚೇಸ್ ಮಾಡ್ಬಿಟ್ಟ. ಈಗ ಓನರ್ಶಿಪ್ ಕೂಡ ಏನಾಗುತ್ತೆ, ಅವನ ಒಂದ್ ಕಡೆ ಹೊರಟೋಗುತ್ತೆ. ಅಂದ್ರೆ ಯಜಮಾನಿಕೆ ಅನ್ನೋದು ಕೂಡ ಒಂದು ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಟ್ ಎ ಪ್ರಾಫಿಟಬಲ್ ಪ್ರೈಸ್ ಕೂಡ ಇರುತ್ತೆ. ಅಂದ್ರೆ ನಾನು ಉತ್ಪಾದನೆ ಮಾಡಿದ ವಸ್ತುನ ನಾನೇನ್ ಮಾಡ್ತೀನಿ, ಒಳ್ಳೆ ಲಾಭಾಂಶಕ್ಕೆ ಬೇರೆಯವ್ರಿಗೆ ಮಾರಾಟ ಮಾಡ್ತೀನಿ. ನನ್ನ ಕಡೆ ಇದ್ದಂತ ವಸ್ತು ಬೇರೆಯವ್ರಿಗೆ ಹೋಗುತ್ತೆ, ಜೊತೆಗೆ ಅದರ ಯಜಮಾನಿಕೆನೂ ಕೂಡ ಆ ವ್ಯಕ್ತಿಗೆ ಹೊರಟೋಗುತ್ತೆ. ನಾವು ಬೇರೆಯವ್ರಿಗೆ ಕೊಟ್ಮೇಲೆ ಆ ವಸ್ತು ಮತ್ತೆ ಅದು ನಮ್ದಾಗೋದಿಲ್ಲ, ಅದರ ಓನರ್ಶಿಪ್ ನಾವು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. It also includes personal and impersonal efforts made in pursuing the prospective customers to buy a commodity and services. It also includes personal and impersonal effort. ನಾವು ತುಂಬಾ ಪರ್ಸನಲ್ ಆಗಿ ಅಥವಾ ಇಂಪರ್ಸನಲ್ ಆಗಿ ಎಫೆಕ್ಟ್ ಹಾಕಿರ್ಬೋದು ಅಥವಾ ಹಾಕ್ತಾ ಇರ್ಬೋದು. ಎಷ್ಟೇ ಎಫರ್ಟ್ ಹಾಕಿದ್ರು, ಎಷ್ಟೇ ಕಷ್ಟಪಟ್ಟು ಉತ್ಪಾದನೆ ಮಾಡಿದ್ರು ಕೂಡ ಒಂದಲ್ಲ ಒಂದಿನ ನಾವು ಅದನ್ನ ಪ್ರಾಡಕ್ಟ್ ನ ಸೇಲ್ ಮಾಡ್ಲೇಬೇಕು. ನಾವು ಹಾಗೆ ಅದನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಗೆ ಅದನ್ನ ನಾವೇನ್ ಮಾಡ್ಬೇಕು, ಸಾಗಣೆ ಮಾಡ್ಲೇಬೇಕು, ಟ್ರಾನ್ಸ್ಫರ್ ಮಾಡ್ಲೇಬೇಕು. ಆಗ ಗೂಡ್ಸ್ ಜೊತೆಗೆ ಏನಾಗುತ್ತೆ, ನಮ್ಮ ಒಂದು ಓನರ್ಶಿಪ್ ಅನ್ನೋದು ಕೂಡ ಹೊರಟೋಗುತ್ತೆ. ದಟ್ ಈಸ್ ಸೆಲ್ಲಿಂಗ್. ದ ಫಸ್ಟ್ ಒನ್ ಈಸ್ ಬೈಯಿಂಗ್ ಅಂಡ್ ಅಸೆಂಬ್ಲಿಂಗ್. ಸೆಕೆಂಡ್ ಒನ್ ಈಸ್ ಸೆಲ್ಲಿಂಗ್. ಇದು ಫಂಕ್ಷನ್ಸ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ಬರುವಂತ 2 ಪಾಯಿಂಟ್ಸ್. The next one is functions of physical supply. Functions of physical supply. ಭೌತಿಕ ಪೂರೈಕೆಯ ಕಾರ್ಯಗಳು. ಭೌತಿಕವಾಗಿ ಅಂದ್ರೆ ಕೆಲವೊಂದು ಕೆಲಸ ಕಾರ್ಯಗಳನ್ನ ತುಂಬಾ ಶ್ರಮಪಟ್ಟು ಮಾಡುವಂತ ಒಂದು ಕಾರ್ಯಗಳು ಅಂತ ಹೇಳ್ತೀವಿ. ಈ ಭೌತಿಕ ಕಾರ್ಯಗಳಲ್ಲೂ ಕೂಡ ಅಥವಾ ಫಿಸಿಕಲ್ ಸಪ್ಲೈ ಅಲ್ಲೂ ಕೂಡ ನಾವು 2 ಮೇನ್ ಪಾಯಿಂಟ್ಸ್ ನಾವು ನೋಡ್ತೀವಿ. ದಟ್ ಈಸ್ ಫಸ್ಟ್ ಒನ್ ಇಸ್ ಟ್ರಾನ್ಸ್ಪೋರ್ಟೇಷನ್. ನೀವು ಆಲ್ರೆಡಿ ಇದನ್ನೆಲ್ಲ ಕೂಡ 8th 9th 10th ಈವನ್ PUC ಅಲ್ಲೂ ಕೂಡ ಇದನ್ನ ಕಲ್ತಿದ್ದೀರಾ. ಬಟ್ ಈ ಪಾಯಿಂಟ್ಸ್ ಎಲ್ಲವೂ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ನೆನಪಲ್ಲಿ ಇಟ್ಕೊಂಡು ಈಸಿಯಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬರೀಬಹುದು. ತುಂಬಾ ಈಸಿ. MSM ತುಂಬಾ ಈಸಿ. ಒಂದು ಸರಿ ಅರ್ಥ ಮಾಡ್ಕೊಂಡು ಪಾಯಿಂಟ್ಸ್ ನ ನೆನಪಲ್ಲಿ ಇಟ್ಕೊಂಡ್ರೆ ಹೇಗೆ ನೀವು ಬಿಸ್ನೆಸ್ ಬರೀತೀರೋ ಅದೇ ರೀತಿ MSM ಕೂಡ. ಅರ್ಥ ಆಗ್ತಿದ್ಯಾ? ಎಸ್. ಫಸ್ಟ್ ಒನ್ ಇಸ್ ಟ್ರಾನ್ಸ್ಪೋರ್ಟೇಷನ್. ದ ಟ್ರಾನ್ಸ್ಪೋರ್ಟೇಷನ್ ಇಸ್ ದ ಫಿಸಿಕಲ್ ಮೀನ್ಸ್ ಟು ಮೂವ್ ದ goods and people from a place to another. The transportation means nothing but the goods going to transfer from one place to another place. ಅಂದ್ರೆ ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಉತ್ಪಾದನೆ ಸ್ಥಳದಿಂದ ಮಾರುಕಟ್ಟೆಗಾಗಿರ್ಬೋದು ಅಥವಾ ಬೇರೆ ಸ್ಥಳಗಳಿಗೆ ನಾವು ಏನ್ ಮಾಡ್ತೀವಿ, ಸಾಗಣೆ ಮಾಡ್ಲೇಬೇಕು. ಯಾಕಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದಾಗ ಮಾತ್ರ ಅದರ ವ್ಯಾಲ್ಯೂ ಅಥವಾ ಅದಕ್ಕೆ ಒಂದು ಒಳ್ಳೆ ಪ್ರಾಫಿಟ್ ನ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಉತ್ಪಾದನೆ ಮಾಡಿದ ಸ್ಥಳದಿಂದ ಅದೇ ಸ್ಥಳದಲ್ಲೇ ಇಟ್ಕೊಂಡಿದ್ರೆ ವಸ್ತು ಸಾಗಣೆ ಆಗೋದಿಲ್ಲ, ಅದ್ರ ವ್ಯಾಲ್ಯೂ ಅನ್ನೋದು ಕಳ್ಕೊಂಡ್ಬಿಡುತ್ತೆ. ಎಷ್ಟು ದಿನ ಇಟ್ಕೊಳಕಾಗುತ್ತೆ, ಸ್ಟೋರ್ ಮಾಡಿ ಇಟ್ಕೊಳಕಾಗುತ್ತೆ ಅಲ್ವಾ? ಅದಕ್ಕೂ ಕೂಡ ಡಿಮ್ಯಾಂಡ್ ಅಂತ ಬಂದಿದ ತಕ್ಷಣ ಏನ್ ಮಾಡ್ಬೇಕು, ಅದನ್ನ ಟ್ರಾನ್ಸ್ಫರ್ ಮಾಡ್ಬೇಕು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನ್ ಮಾಡ್ಬೇಕು, ಸಾಗಣೆ ಅನ್ನೋದನ್ನ ಮಾಡ್ಬೇಕು. ದಟ್ ಈಸ್ ಫಿಸಿಕಲ್ ಎಫರ್ಟ್, ಫಿಸಿಕಲ್ ಸಪ್ಲೈ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಇದು ಬರೀ ಒಬ್ಬ ವ್ಯಕ್ತಿ ಮಾಡುವಂತ ಕೆಲಸ ಅಲ್ಲ, ವ್ಯಕ್ತಿಯ ಜೊತೆಗೆ ವೆಹಿಕಲ್ಸ್ ಕೂಡ ಇಲ್ಲಿ ಕಾರ್ಯನ ಮಾಡುವಂತದ್ದು. The goods are moved from a place where they are not required to the place where they are demand.
ಒಂದು ಗೂಡ್ಸ್ ನ ಸುಮ್ಮನೆ ಎಲ್ಲಂದ್ರಲ್ಲೇ ಯಾವ ಪ್ಲೇಸ್ ಅಂದ್ರೆ ಆ ಪ್ಲೇಸ್ಗೆ ಅದು ಸಪ್ಲೈ ಮಾಡುವಂತದ್ದಲ್ಲ. ದ ಗೂಡ್ಸ್ ಆರ್ ಮೂವ್ಡ್ ಫ್ರಮ್ ಎ ಪ್ಲೇಸ್ ವೇರ್ ದೇ ಆರ್ ನಾಟ್ ರಿಕ್ವೈರ್ಡ್. ಯಾವ ಪ್ಲೇಸ್ ಅಂದ್ರೆ ಆ ಪ್ಲೇಸ್ಗೆ ನಾವು ಸುಮ್ಮನೆ ಸಾಗಣೆ ಮಾಡುವಂತದ್ದಲ್ಲ. ಎಲ್ಲಿ ಡಿಮ್ಯಾಂಡ್ ಅನ್ನೋದು ಇರುತ್ತೆ, ಎಲ್ಲಿ ಆ ವಸ್ತುಗಳಿಗೆ ಬೇಡಿಕೆ ಅನ್ನೋದು ಇರುತ್ತೆ, ಆ ಪ್ಲೇಸ್ಗೆ ಆ ಸ್ಥಳಕ್ಕೆ ಏನ್ ಮಾಡ್ತೀವಿ, ಗೂಡ್ಸ್ ನ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ, ಸಪ್ಲೈ ಮಾಡ್ತೀವಿ. ದಿಸ್ ಫಂಕ್ಷನ್ ಕ್ರಿಯೇಟ್ಸ್ ದ ಪ್ಲೇಸ್ ಯುಟಿಲಿಟಿ. ಈ ಫಂಕ್ಷನ್ ಏನ್ ಮಾಡುತ್ತೆ, ಈ ಟ್ರಾನ್ಸ್ಪೋರ್ಟೇಷನ್ ಅನ್ನೋ ಫಂಕ್ಷನ್, ಈ ಕಾರ್ಯ ಏನ್ ಮಾಡುತ್ತೆ, ಪ್ಲೇಸ್ ಯುಟಿಲಿಟಿನ ಕ್ರಿಯೇಟ್ ಮಾಡುತ್ತೆ, ಸ್ಥಳದ ಅವಕಾಶಗಳನ್ನ ಒದಗಿಸ್ಕೊಡುತ್ತೆ, ಪ್ರತಿಯೊಬ್ರು ಕೂಡ ಅಲ್ಲಿ ಬಂದು ತಗೊಳ್ಳುವಂತ ಒಂದು ಅವಕಾಶಗಳನ್ನ ಮಾಡ್ಕೊಡುತ್ತೆ. ಇದು ಟ್ರಾನ್ಸ್ಪೋರ್ಟೇಷನ್ ಏನ್ ಮಾಡ್ತಾ ಇದೆ, ಪ್ಲೇಸ್ ಯುಟಿಲಿಟಿನ ಮಾಡ್ಕೊಡ್ತಾ ಇದೆ, ಕ್ರಿಯೇಟ್ ಮಾಡ್ಕೊಡ್ತಾ ಇದೆ. The goods are sent to the marketplace of a number of ways like railways, roadways, airways and waterways. ಇದು ತುಂಬಾ ಈಸಿ, ಇದೇ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದು ವಸ್ತುನು ಕೂಡ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಣೆ ಮಾಡಬೇಕು ಅಂದ್ರೆ ಹಲವಾರು ರೀತಿಯಾದಂತ ದಾರಿಗಳಿದೆ, ವೇಸ್ ಇದೆ. ಯಾವ್ದ್ಯಾವ್ದು, ರೈಲ್ವೆ ಮುಖಾಂತರ ಕೂಡ ನಾವು ಗೂಡ್ಸ್ ಸಾಗಣೆನ ಮಾಡ್ಬೋದು, ಸರಕುನ ಸಾಗಣೆ ಮಾಡಬಹುದು. ರೋಡ್ವೇಸ್, ಬಸ್ಗಳಲ್ಲಿ, ಆಟೋ, ಕಾರು, ಬೈಕ್ ಈ ರೀತಿಯಲ್ಲೂ ಕೂಡ ಸಾಗಣೆ ಮಾಡ್ಬೋದು. ಮತ್ತೆ ಏರ್ವೇಸ್ ಅಂದ್ರೆ ಹೆಲಿಕಾಪ್ಟರ್, ಇದ್ರ ಮೂಲಕನೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು. ಈವನ್ ವಾಟರ್ ವೇಸ್, ನೀರಿನ ಮೂಲಕ ಅಂದ್ರೆ ಸಮುದ್ರದ ಮೂಲಕನೂ ಕೂಡ ನಾವು ಗೂಡ್ಸ್ ನ ಸಾಗಣೆ ಮಾಡಬಹುದು. ದ ಸ್ಪೀಡ್ ಅಂಡ್ ದ ಕಾಸ್ಟ್ determines the selection of particular type of transportation. ಪ್ರತಿಯೊಂದನ್ನು ಗೂಡ್ಸನ್ನು ಕೂಡ ಇಂಥದೇ ವೇಯಲ್ಲಿ ಸಾಗಣೆ ಮಾಡಬೇಕು ಅಂತ ಇರುತ್ತೆ. ಮೀನ್ಸ್ ಅದರ ಒಂದು ಸ್ಪೀಡ್ ಮತ್ತೆ ಅದಕ್ಕೆ ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ, ಖರ್ಚು ವೆಚ್ಚಗಳು ಎಷ್ಟಾಗುತ್ತೆ ಅನ್ನೋದನ್ನ ಥಿಂಕ್ ಮಾಡಿ ನಾವು ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ಎ ಪರ್ಟಿಕ್ಯುಲರ್ ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಇವೆಲ್ಲದರಲ್ಲೂ ಏನ್ ನಾವು ರೈಲ್ವೇಸು, ರೋಡ್ ವೇಸು, ಹೇರ್ ಅಥವಾ ವಾಟರ್ ವೇಸ್ ಅಂತ ಏನ್ ಹೇಳ್ತಾ ಇದ್ವಿ, ಇದರಲ್ಲಿ ವಿಚ್ ಒನ್ ಇಸ್ ದ ಬೆಟರ್ ಒನ್, ಯಾವುದು ಗುಡ್ ಅಂತ ಅನ್ಸುತ್ತೋ ನಾವೇನ್ ಮಾಡ್ತೀವಿ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೆಲೆಕ್ಟ್ ಮಾಡಿದ್ಮೇಲೆ ಅದ್ರ ಮೂಲಕ ನಾವೇನ್ ಮಾಡ್ತೀವಿ, ಸಾಗಣೆಯನ್ನ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ನ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಇಸ್ ಸ್ಟೋರೇಜ್. ಸ್ಟೋರೇಜ್ ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಸಂಗ್ರಹಣೆ ಮಾಡುವಂಥದ್ದು ಅಥವಾ ದಾಸ್ತಾನು ವಸ್ತುಗಳು ಅಂತ ಏನ್ ಹೇಳ್ತೀವಿ, ಅದನ್ನ ವೇರ್ ಹೌಸಿಂಗ್ ಅಂತಾನು ಕೂಡ ಕರಿತೀವಿ. ವೇರ್ ಹೌಸಿಂಗ್ ಅಲ್ಲಿ ಸ್ಟೋರ್ ಮಾಡುವಂಥದ್ದು, ಕೀಪ್ ಮಾಡೋದಂಥದ್ದು. ದಿಸ್ ಫಂಕ್ಷನ್ ಆಫ್ ಮಾರ್ಕೆಟಿಂಗ್ ಕ್ರಿಯೇಟ್ಸ್ ಟೈಮ್ ಯುಟಿಲಿಟಿ. This one is going to create time utility. The transportation is going to create place utility. Transportation ಪ್ಲೇಸ್ ಯುಟಿಲಿಟಿನ, ಪ್ಲೇಸ್ ನ ಯಾವ ರೀತಿ ಒಂದು ಯೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ. ಅದೇ ರೀತಿ ಸ್ಟೋರೇಜ್ ಕೂಡ ಏನ್ ನಾವು ಸ್ಟೋರ್ ಮಾಡಿರ್ತೀವಿ, ಇದನ್ನು ಕೂಡ ಟೈಮ್ ನ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ದಿಸ್ ಫಂಕ್ಷನ್ ಆಫ್ ಮಾರ್ಕೆಟಿಂಗ್ ಕ್ರಿಯೇಟ್ಸ್ ಟೈಮ್ ಯುಟಿಲಿಟಿ. ಟೈಮ್ ನ ಯಾವ ರೀತಿ ಬಳಸ್ಕೊಳ್ಬೇಕು, ಯಾವಾಗ ಬಳಸ್ಕೋಬೇಕು, ಹೇಗ್ ಬಳಸ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ದಟ್ ಈಸ್ ಸ್ಟೋರೇಜ್. The products are to be pursued from the time of production to the time of consumption, as they cannot be sold immediately. They cannot sold immediately. The products are to be pursued from the time of production to the time of consumption, as they cannot be sold immediately. ಒಂದು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಅದನ್ನ ಕನ್ಸಂಪ್ಷನ್ ಯೂಸ್ ಮಾಡೋದಕ್ಕಾಗಲ್ಲ, ಅದನ್ನ ಬಳಕೆ ಮಾಡೋದಕ್ಕಾಗೋದಿಲ್ಲ. ದೇ ಗೋಯಿಂಗ್ ಟು ಟೇಕ್ ಇಟ್ ಟೈಮ್. ಸ್ವಲ್ಪ ಅದಕ್ಕೆ ಸದಾವಕಾಶಗಳನ್ನ ಮಾಡ್ಕೊಡ್ಬೇಕಾಗುತ್ತೆ. ಯಾಕೆ ಅಂದ್ರೆ ಕೆಲವು ವಸ್ತುಗಳಿಗೆ ಬೇಡಿಕೆ ಅನ್ನೋದು ಇರೋದಿಲ್ಲ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಅದನ್ನ ನಾವು ವೇರ್ ಹೌಸ್ ಅಲ್ಲಿ ಸ್ಟೋರ್ ಮಾಡ್ಬೇಕಾಗುತ್ತೆ. ಆಫ್ಟರ್ ದ ಸ್ಟೋರೇಜ್, ವೆನ್ ಯು ಗೋಯಿಂಗ್ ಟು ಡಿಮ್ಯಾಂಡ್ ಕ್ರಿಯೇಟೆಡ್, ದಟ್ ವಿಲ್ ಗೋಯಿಂಗ್ ಟು ದಟ್ ವಿ ಕಾನ್, ಆ ಟೈಮ್ಗೆ ನಾವೇನ್ ಮಾಡ್ಬೇಕಾಗುತ್ತೆ, ಅದನ್ನ ಸೋಲ್ಡ್ ಮಾಡೋದಕ್ಕೆ. ಅಂದ್ರೆ ಆ ಟೈಮ್ ಏನ ಇರುತ್ತೆ, ಆ ಟೈಮ್ ಬಂದಾಗ ಅದನ್ನ ಈಸಿಯಾಗಿ
ಸೋಲ್ಡ್ ಮಾಡೋದಕ್ಕೆ ಅಥವಾ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ದ ಪ್ರೊಡಕ್ಷನ್ ಆರ್ ಟು ಬಿ ಪರ್ಸೀವ್ಡ್ ಫ್ರಮ್ ದ ಟೈಮ್ ಆಫ್ ಪ್ರೊಡಕ್ಷನ್ to the time of consumption as they cannot be sold immediately. ಉತ್ಪಾದನೆ ಮಾಡಿದ ತಕ್ಷಣ ಅದನ್ನ ಯಾವುದೇ ಕಾರಣಕ್ಕೂ ನಾವು ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಡಿಮ್ಯಾಂಡ್ ಕ್ರಿಯೇಟ್ ಯಾವಾಗ ಆಗುತ್ತೋ, ಬೇಡಿಕೆ ಅನ್ನೋದು ಯಾವಾಗ ಇರುತ್ತೆ ಆಗ ಈಸಿಯಾಗಿ ಅದನ್ನ ಸೇಲ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. This function of marketing helps the businessman to one more profit by selling the goods were only according the consumer demand. The businessman to earn more profit by selling the goods were only according the consumer demand. Consumer demand ಅನ್ನೋದು ಕ್ರಿಯೇಟ್ ಆದಾಗ ಮಾತ್ರ as a businessman or producer is going to sell the ಪ್ರಾಡಕ್ಟ್. ಆಗ ಮಾತ್ರ ಗೂಡ್ಸ್ ನ ಸೇಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಏನಾಗುತ್ತೆ, ಈ ಗೋಯಿಂಗ್ ಟು ಗೆಟ್ ಎ ಮೋರ್ ಪ್ರಾಫಿಟ್. ಅಂದ್ರೆ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಹೆಚ್ಚು ಉತ್ಪಾದನೆ ಮಾಡಿರುವಂತ ವಸ್ತುಗಳು ಏನಾಗುತ್ತೆ, ಸೇಲ್ ಆಗುತ್ತೆ. ಇದನ್ನ ಹೆಚ್ಚು ಪ್ರಾಫಿಟ್ ನ ತಗೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ದ ಸ್ಟೋರೇಜ್ ಆಲ್ಸೋ ಹೆಲ್ಪ್ಸ್ ದ ಕನ್ಸ್ಯೂಮರ್ ಟು postpone their needs for the product. The postpone needs for the product. The storage ಕೂಡ as a consumer ಕೂಡ ಇಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈಗ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಕೆಲವೊಂದು ಪ್ರಾಡಕ್ಟ್ಸ್ ನಮ್ಗೆ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಅದನ್ನ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಬಿಡು ಅಂತ ಅನ್ಕೊಂಡು ಹೋಗ್ತೀವಿ, ಹೌದಾ? ಬಟ್ ಆದ್ರೆ ಕೆಲವೊಂದು ಸಮಯಕ್ಕೆ ಆ ವಸ್ತು ಬೇಕೇ ಬೇಕು ಅಂದಾಗ ಎಷ್ಟು ಬೇಕಾದ್ರೂ ಕೊಟ್ಟು ಏನ್ ಮಾಡ್ತೀವಿ, ಅದನ್ನ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀವಿ. ಈ ಎರಡು ಒಂದು ಸಿಚುವೇಶನ್ಸ್ ಅಂದ್ರೆ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ. ಇದು ಕೂಡ ಒನ್ ಆಫ್ ದ ಹೆಲ್ಪ್ ಅಂತ ಹೇಳ್ಬಹುದು. ಒಂದು ಪೋಸ್ಟ್ಪೋನ್ ಮಾಡೋದು ಈಸಿ, ಇದರಿಂದ ಏನಾಗುತ್ತೆ, ಖರ್ಚು ವೆಚ್ಚ ಕಡಿಮೆ ಆಗುತ್ತೆ. ಆದ್ರೆ ಕೆಲವೊಂದು ಸಮಯದಲ್ಲಿ ಬೇಕೇ ಬೇಕು ಅಂದಾಗ ಏನಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಮೀನ್ಸ್ ಏನೋ ಒಂದು ಅಮೌಂಟ್ ಇರುತ್ತೋ ಅದಕ್ಕಿಂತ ಹೆಚ್ಚು ಬೆಲೆನೆ ಕೊಟ್ಟು ಜಾಸ್ತಿ ತಗೊಳ್ಬೇಕಾಗುತ್ತೆ. ಇದು ಕೂಡ ಒನ್ ಆಫ್ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಎರಡು ಕೂಡ ಇದೆ. The next one is, the third one is facilitating function. The facilitating function ಅಂದ್ರೆ ಮಾರುಕಟ್ಟೆಯಲ್ಲಿ ಬರೀ ಉತ್ಪಾದನೆ ಮಾಡೋದು, ವಸ್ತುಗಳನ್ನ ಸರಕುಗಳನ್ನ ಸಾಗಣೆ ಮಾಡೋದು ಅಥವಾ ಸೇಲ್ ಮಾಡೋದು, ಹೆಚ್ಚಿನ ಪ್ರಾಫಿಟ್ ನ ತಗೊಳ್ಳೋದು ಇಷ್ಟು ಮಾತ್ರ ಅಲ್ಲ. they going to facilitate some functions also is there. that ಇದರಲ್ಲಿ ಕೂಡ ನಾವು ಫೆಸಿಲಿಟೇಟಿಂಗ್ ಫಂಕ್ಷನ್ ಅಂದ್ರೆ ಕೆಲವು ಸಹಾಯಕ ಕಾರ್ಯಗಳನ್ನು ಕೂಡ ಮಾರ್ಕೆಟಿಂಗ್ಗೆ ಮಾಡುತ್ತೆ. ಯಾವ ರೀತಿಯಲ್ಲಿ ಯಾವ ಒಂದು ಕಾರ್ಯಗಳು ಇದರಲ್ಲಿ ಇದೆ ಅಂದ್ರೆ ಇದರಲ್ಲೂ ಕೂಡ 4 ಪಾಯಿಂಟ್ಸ್ ಬರುತ್ತೆ. ದ ಫಸ್ಟ್ ಒನ್ ಇಸ್ ಫೈನಾನ್ಸಿಂಗ್. ಫೈನಾನ್ಸಿಂಗ್ ಅಂದ್ರೆ ಹಣಕಾಸನ್ನ ಒದಗಿಸಿಕೊಡೋದು. ದ ಫೈನಾನ್ಸ್ ಇಸ್ ದ ಬೇಸ್ ಫಾರ್ ಆಲ್ ಮಾರ್ಕೆಟಿಂಗ್ ಫಂಕ್ಷನ್. This is one of the base for all the marketing functions. For all marketing functions, ಯಾವುದೇ ರೀತಿಯಾದಂತ ಒಂದು ಮಾರಾಟ ಪ್ರಕ್ರಿಯೆ ಕಾರ್ಯಗಳನ್ನ ನಡಿಬೇಕು ಅಂದ್ರೆ ಹಣಕಾಸು ಇಲ್ಲದೆ ಯಾವುದೇ ರೀತಿಯಲ್ಲೂ ಕೂಡ ಮಾರ್ಕೆಟಿಂಗ್ ನಡೆಯೋದಕ್ಕೆ ಆಗೋದಿಲ್ಲ. ಅದರಿಂದ ಫೈನಾನ್ಸ್, ಹಣಕಾಸು ಅಂತ ಏನ್ ಹೇಳ್ತಾ ಇದೀವಿ, ದಟ್ ಇಸ್ ದ ಬೇಸ್ ಫಾರ್ ಆಲ್ ದ ಮಾರ್ಕೆಟಿಂಗ್ ಫಂಕ್ಷನ್ ಅಂತ ಹೇಳ್ತಾ ಇದೀವಿ. ಯಾವುದೇ ರೀತಿಯಾದಂತ ಕಾರ್ಯ ನಡಿಬೇಕಂದ್ರೆ ಹಣಕಾಸು ಅವಶ್ಯಕತೆ ಅಂತ ಹೇಳ್ತಿರೋದು. ಎವ್ರಿ ಬಿಸ್ನೆಸ್ ರಿಕ್ವೈರ್ಸ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್. ಎವ್ರಿ ಬಿಸ್ನೆಸ್ ರಿಕ್ವೈರ್ಸ್ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಫೈನಾನ್ಸ್ ಟು ರನ್ ದೇರ್ ಬಿಸ್ನೆಸ್ ಸ್ಮೂತ್ಲಿ. ಒಂದು ಬಿಸ್ನೆಸ್ ತುಂಬಾ ಸ್ಮೂತ್ ಆಗಿ ರನ್ ಆಗ್ಬೇಕು ಅಂದ್ರೆ ಅವ್ರಿಗೆ ಶಾರ್ಟ್ ಟರ್ಮ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಅಥವಾ ಲಾಂಗ್ ಟರ್ಮ್ ಫೈನಾನ್ಸ್ ಬೇಕು. ತುಂಬಾ ಈಸಿಯಾಗಿ, ತುಂಬಾ ಸ್ಮೂತ್ ಆಗಿ, ಯಾವುದೇ ರೀತಿಯಾದಂತ ಅಡಚಣೆಗಳಿಲ್ಲದೆ ಒಂದು ಬಿಸ್ನೆಸ್ ನ ಮಾಡ್ಬೇಕು, ಮಾರ್ಕೆಟಿಂಗ್ ಮಾಡ್ಬೇಕು ಅಂದ್ರೆ ಫೈನಾನ್ಸ್ ಅನ್ನೋದು ತುಂಬಾ ಮುಖ್ಯ, ತುಂಬಾ ರಿಕ್ವೈರ್ಡ್ ಅಂತ ಹೇಳ್ತಾ ಇದೆ. ಅದು ಶಾರ್ಟ್ ಟರ್ಮ್ ಅಲ್ಲಾದ್ರೂ ನಾವು ತಗೋಬಹುದು, ಲಾಂಗ್ ಟರ್ಮ್ ಅಲ್ಲಾದ್ರೂ ತಗೊಳ್ಬಹುದು. The business collects long-term capital by issue of debentures and shares. They are going to issue the
ಡಿಬೆಂಚರ್ಸ್ ಅಂಡ್ ಶೇರ್ಸ್. ಲಾಂಗ್ ಟರ್ಮ್ ಬೇಕು, ಕ್ಯಾಪಿಟಲ್ ಅಮೌಂಟ್ ಬೇಕು ಅಂದ್ರೆ ಡಿಬೆಂಚರ್ಸ್ ಮತ್ತೆ ಶೇರ್ಸ್ ನ ಇಶ್ಯೂ ಮಾಡುತ್ತೆ. ಇದ್ರ ಮೂಲಕ ನಾವು ಹೆಚ್ಚಿನ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇದು ಕೂಡ ಒನ್ ಆಫ್ ದ ಹೆಲ್ಪ್ಫುಲ್ ಅಂತ ಹೇಳ್ತಾರೆ. ದ ಬಿಸ್ನೆಸ್ ಕಲೆಕ್ಟ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಬೇಕು ಅಂದ್ರೆ ಈ ರೀತಿಯಲ್ಲಿ ಮಾಡ್ಬೋದು. ಅಂದ್ರೆ ಡಿಬೆಂಚರ್ಸ್ ಮತ್ತೆ ಶೇರ್ಸ್ ನ ಇಶ್ಯೂ ಮಾಡುತ್ತೆ, ಒಂದು ಫೈನಾನ್ಸ್ ಇಶ್ಯೂ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಅಮೌಂಟ್ಸ್ ಕಲೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ ಆರ್ಗನೈಸೇಷನ್ ಗೆಟ್ಸ್ ಕ್ರೆಡಿಟ್ ಫ್ರಮ್ ಬ್ಯಾಂಕ್ಸ್ ಅಂಡ್ ಅದರ್ ಟ್ರೇಡಿಂಗ್ ಕನ್ಸರ್ನ್ ಟು ಟೈಡ್ over seasonal difficulties. The organization they going to take a bank loans ಅಂತ ತಗೊಳ್ಳುವಂಥದ್ದು, ಬ್ಯಾಂಕ್ ಇಂದ ಸಾಲ ತಗೊಳ್ಳುವಂಥದ್ದು, ಅಥವಾ ಬೇರೆ ರೀತಿಯಾದಂತ ವ್ಯಾಪಾರಗಳಲ್ಲೂ ಕೂಡ ಈ ಒಂದು ಇಂಟ್ರೆಸ್ಟ್ ಬಡ್ಡಿ ಅಂತ ಹೇಳ್ತೀವಿ, ಈ ಬೇರೆಯವ್ರ ಹತ್ರ ಫೈನಾನ್ಷಿಯಲ್ ಹತ್ರ ಬಡ್ಡಿ ರೀತಿ ತಗೊಳ್ಳುವಂಥದ್ದು. ಇದು ಅಂದ್ರೆ ಏನು ಅಂದ್ರೆ ಇದರಿಂದ ತುಂಬಾ ಎಫೆಕ್ಟಿವ್ ಆಗೋದು. ಇಂಟ್ರೆಸ್ಟ್ ನ ಪೇ ಮಾಡೋದು ತುಂಬಾ ಡಿಫಿಕಲ್ಟ್. ಆ ಟೈಮ್ಗೆ ಕರೆಕ್ಟ್ ಆಗಿ ನಾವು ಅದನ್ನ ಪೇ ಮಾಡ್ಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ರೀತಿಯ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಬಟ್ ಆದ್ರೂ ಕೂಡ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಅನ್ನೋ ಒಂದು ಫೆಸಿಲಿಟೀಸ್, ಫೈನಾನ್ಸಿಯಲ್ ಫೆಸಿಲಿಟೀಸ್ ನ ಇದು ಮಾಡ್ಕೊಡುತ್ತೆ. ದ ನೆಕ್ಸ್ಟ್ ಒನ್ ಇಸ್ risk bearing. The risk is a danger of losses arising out of unforeseen circumstances in the future. In the future ಅಲ್ಲಿ ಹಲವಾರು ರೀತಿಯಾದಂತ ರಿಸ್ಕ್ ಅನ್ನೋದು ಬಂದೇ ಬರುತ್ತೆ. ದಟ್ ಈಸ್ ನಷ್ಟ ಭಯ ಅಂತ ಹೇಳ್ತೀವಿ. ಈ ನಷ್ಟ ಭಯದಲ್ಲಿ ವ್ಯಾಪಾರದಲ್ಲಿ ಅನೇಕ ರೀತಿಯಂತ ತೊಂದರೆ, ವಿಪತ್ತುಗಳನ್ನ ಎದುರಿಸಬೇಕಾಗುತ್ತೆ. ಹೌದಾ? ಯಾಕಂದ್ರೆ ಪ್ರತಿಯೊಬ್ಬ ಒಂದು ಬಿಸ್ನೆಸ್ ಮಾಡ್ತಿದ್ದಾನೆ, ಒಬ್ಬ ವ್ಯಾಪಾರಿ ಇದ್ದಾನೆ, ಒಂದು ವ್ಯವಹಾರ ಮಾಡ್ತಿದ್ದಾನೆ ಅಂದ್ರೆ ನಷ್ಟ ಸಂಭವ ಆಗೋದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ದೇರ್ ಆರ್ 2 types of risk ಅಂತ ಹೇಳ್ತಾ ಇದೆ. ದೇರ್ ಆರ್ 2 types of risk. ದೇ ಆರ್ ಟ್ರಾನ್ಸ್ಫರ್ಡ್ ರಿಸ್ಕ್ ಅಂಡ್ ನಾನ್ ಟ್ರಾನ್ಸ್ಫರಬಲ್ ರಿಸ್ಕ್. ಎರಡು ಬರುತ್ತೆ. ಒಂದು ಟ್ರಾನ್ಸ್ಫರಬಲ್ ರಿಸ್ಕ್ ಅಂಡ್ ನಾನ್ ಟ್ರಾನ್ಸ್ಫರಬಲ್ ರಿಸ್ಕ್. ಒಂದು ಫಸ್ಟ್ ಟ್ರಾನ್ಸ್ಫರಬಲ್ ರಿಸ್ಕ್, ಈಸಿಯಾಗಿ ಆ ರಿಸ್ಕ್ ನ ಕನ್ವರ್ಟ್ ಮಾಡುವಂಥದ್ದು, ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಅದು ಕೆಲವೊಂದು ಬರುವಂತ ರಿಸ್ಕ್ ಯಾವುದೇ ರೀತಿಯಲ್ಲೂ ಕೂಡ ನಾವು ಅದನ್ನ ಟ್ರಾನ್ಸ್ಫರ್, ನಾನ್ ಟ್ರಾನ್ಸ್ಫರಬಲ್, ಯಾವುದೇ ರೀತಿಯಲ್ಲೂ ಬೇರೆಯವ್ರ ಮೇಲೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಥವಾ ಬೇರೆ ಮೇಲೆ ಹಾಕೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ದ ಟ್ರಾನ್ಸ್ಪರೆಂಟ್ ಡಬಲ್ ರಿಸ್ಕ್ are possible to shift, but non-transferable risk are not possible to shift, which is bared by the businessman himself. That only. ಅಂದ್ರೆ ಟ್ರಾನ್ಸ್ಫರಬಲ್ ರಿಸ್ಕ್ ಅಂತ ಏನಿದೆ ಅದು ಈಸಿಯಾಗಿ ಬೇರೆ ಪರ್ಸನ್ ಮೇಲೆ ನಾವು ಹಾಕ್ಬೋದು. ಹೇಗೆ ಅಂದ್ರೆ ನಾವೀಗ ಪಾಲಿಸೀಸ್ ಎಲ್ಲ ಮಾಡಿಸಿರ್ತೀವಿ, ಇನ್ಶೂರೆನ್ಸ್ ಪಾಲಿಸೀಸ್ ಎಲ್ಲ ಮಾಡಿಸ್ತೀವಿ. ಈ ಇನ್ಶೂರೆನ್ಸ್ ಮೂಲಕ ಏನಾಗುತ್ತೆ, ನಮ್ಗೆ ಎಷ್ಟೇ ಲಾಸ್ ಆಗಿದ್ರು ಇಷ್ಟು ಪರ್ಸೆಂಟೇಜ್ ನಾವು ಎಷ್ಟು ಇನ್ಶೂರೆನ್ಸ್ ಮಾಡಿಸಿರ್ತೀವಿ ಅದು ನಮ್ಗೆ ರಿಟರ್ನ್ ಬರುತ್ತೆ. ಅಂದ್ರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟ್ ಅಥವಾ ಅದನ್ನ ಹೆಚ್ಚು ಪ್ರಾಫಿಟ್ ಕೂಡ ಬರಬಹುದು. ದಟ್ ಈಸ್ ಟ್ರಾನ್ಸ್ಫರಬಲ್ ರಿಸ್ಕ್. ನಾನ್ ಟ್ರಾನ್ಸ್ಫರಬಲ್ ರಿಸ್ಕ್ ಆದ್ರೆ ಇದರಿಂದ ಯಾವುದೇ ರೀತಿಯಲ್ಲೂ ಕೂಡ ನಾವು ಯಾವುದೇ ರೀತಿಯ ಒಂದು ಪ್ರಾಫಿಟ್ ನ ನೋಡಕ್ಕೂ ಆಗಲ್ಲ. ಈವನ್ ಹಾಕಿರೋ ಕ್ಯಾಪಿಟಲ್ ಅಮೌಂಟ್ ಕೂಡ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಕಳ್ತನ ಆಗುವಂಥದ್ದು ಈ ರೀತಿ, ಅಥವಾ ಸಡನ್ ಆಗಿ ಯಾರೋ ದರೋಡೆ ಮಾಡ್ಕೊಂಡು ಹೋಗೋದು, ಅಥವಾ ಅಪಘಾತ ಆಗುವಂಥದ್ದು, ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗುವಂಥದ್ದು. ಬಟ್ ಅದೇ ಇನ್ಶೂರೆನ್ಸ್ ಮಾಡಿಸಿದ್ರೆ ನಮ್ಗೆ ಕ್ಲೈಮ್ ಆಗುತ್ತೆ. ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದ್ರೆ ಕ್ಲೈಮ್ ಆಗೋದಿಲ್ಲ, ಟ್ರಾನ್ಸ್ಫರ್ ಮಾಡೋದಕ್ಕಾಗಲ್ಲ. ದಟ್ ಈಸ್ ನಾಟ್ ಟ್ರಾನ್ಸ್ಫರಬಲ್ ರಿಸ್ಕ್ ಅಂತ ಹೇಳ್ತಾ ಇರೋದು. ದ ರಿಸ್ಕ್ ಬೇರಿಂಗ್ ಅಲ್ಲಿ 2 types ರಿಸ್ಕ್ ಬರುತ್ತೆ. ಒಂದು ಟ್ರಾನ್ಸ್ಫರಬಲ್ ರಿಸ್ಕ್, ನಾನ್ ಟ್ರಾನ್ಸ್ಫರಬಲ್ ರಿಸ್ಕ್. ಈಸಿಯಾಗಿ ಒಬ್ರಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಅವ್ರು ಆ ನಷ್ಟ ಭಯನ ತುಂಬಿಕೊಡ್ತಾರೆ. ನಾನ್ ಟ್ರಾನ್ಸ್ಫರಬಲ್ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗದೆ ಇರುವಂತ ಸಿಚುವೇಶನ್ಸ್. ಇದರಿಂದ ಯಾವುದೇ ರೀತಿಯ ಹಣ ನಮ್ಗೆ ರಿಟರ್ನ್ ಬರೋದಿಲ್ಲ. ದ ಥರ್ಡ್ ಒನ್ ಇಸ್ ಮಾರ್ಕೆಟ್ ಇನ್ಫಾರ್ಮೇಶನ್. The market information includes all facts, estimates, opinion, views regarding the market weather.
weather. The marketing information, they going to includes all the facts, that is estimation, opinion, views regarding the market weather. ಮಾರ್ಕೆಟ್ ಯಾವ ರೀತಿಯಲ್ಲಿ ರನ್ ಆಗ್ತಾ ಇದೆ, ಹೇಗಿದೆ, ಆ ಒಂದು ಪ್ರಾಡಕ್ಟ್ ನ ವ್ಯೂಸ್ ಅಂದ್ರೆ ಫೀಡ್ಬ್ಯಾಕ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಪ್ರತಿಯೊಂದು ವಸ್ತುಗಳ ಬಗ್ಗೆ ಅದರ ರುಚಿ ಆಗಿರ್ಬೋದು, ಗಾತ್ರ ಆಗಿರ್ಬೋದು, ಅಂದ್ರೆ ಯೂಸ್ ಮಾಡಿದ್ಮೇಲೆ ಅದರ ಟೇಸ್ಟ್ ಏನಿದೆಯೋ ಅದರ ಒಂದು ರಿಸಲ್ಟ್ ಅನ್ನೋದನ್ನ ತಿಳ್ಕೊಳ್ಳೋದು. ಅಂದ್ರೆ ಅದರ ಗುಣಮಟ್ಟ ಆಗಿರ್ಬೋದು, ಅಥವಾ ಅದನ್ನ ಸರಿ ಇದೆಯೋ ಕ್ವಾಲಿಟಿ ಅಥವಾ ಸರಿ ಇಲ್ವೋ ಅನ್ನೋದನ್ನ ಪ್ರತಿಯೊಂದನ್ನು ಏನ್ ಮಾಡ್ತೀವಿ, ಪ್ರಾಮಾಣೀಕರಿಸಿ ಅವರಿಂದ ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡ್ಕೊಳ್ತೀವಿ. ದೇ ಗೋಯಿಂಗ್ ಟು ಕಲೆಕ್ಟ್ ದ ಫೀಡ್ಬ್ಯಾಕ್. ಈ ಫೀಡ್ಬ್ಯಾಕ್ ಇಂದ ಏನ್ ಮಾಡ್ತಾರೆ, ಅದರಿಂದ ಕೆಲವೊಂದು ಕರೆಕ್ಷನ್ಸ್ ಅನ್ನೋದನ್ನ ಮಾಡ್ಕೊಳ್ಳೋಕೆ ಚಾನ್ಸಸ್ ಸಿಗುತ್ತೆ. ದಿಸ್ ಫಂಕ್ಷನ್ is having 3 aspects. ಈ ಫಂಕ್ಷನ್ಸ್ ಕೂಡ 3 aspects ನ ಒಳಗೊಂಡಿದೆ. One is collection, second one is interpretation, third one is dissemination. But this collected information must be adequate, timely and accurate. Therefore, business must have up-to-date information about customers, dealers and internal operation to achieve ultimate goals. ಈ ಏನ್ ಕಲೆಕ್ಷನ್, ಇಂಟರ್ಪ್ರಿಟೇಷನ್ ಅಂಡ್ ಡಿಸ್ಮಿನೇಷನ್ ಅಂತ ಏನ್ ಹೇಳ್ತಾ ಇದ್ವಿ, ಈ ಎಲ್ಲದನ್ನ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡಿದ್ಮೇಲೆ ಪ್ರತಿಯೊಂದನ್ನು ಕೂಡ ನಾವು ಪ್ರಾಮಾಣೀಕರಿಸಿ, ಅಂದ್ರೆ ಪ್ರತಿಯೊಂದನ್ನು ಕೂಡ ಡಿಸ್ಕಷನ್ ಮಾಡಿ, ಇವ್ಯಾಲ್ಯುವೇಟ್ ಮಾಡಿ, ಆಫ್ಟರ್ ನಾವೇನ್ ಮಾಡ್ಬೇಕು, ಡಿಸಿಷನ್ ತಗೊಳ್ಬೇಕು. ಯಾವಾಗ ತಗೊಳ್ಬೇಕು, ಮಸ್ಟ್ ಬಿ ಅಡಿಕ್ವೇಟ್, ಟೈಮ್ಲಿ. ಯಾವ ಟೈಮ್ ಬೇಕು ಆ ಟೈಮ್ಗೆ ನಾವು ಡಿಸಿಷನ್ ನ ತಗೊಳ್ಬೇಕು, ಸೆಲೆಕ್ಟ್ ಮಾಡಬೇಕು, ಅಕ್ಯುರೇಟ್. Therefore, business must have up to date information about customers. ಪ್ರತಿಯೊಬ್ಬ ಕಸ್ಟಮರ್ಸ್ ನ ಪೂರ್ತಿ ಇನ್ಫಾರ್ಮೇಶನ್ ನ ತಿಳ್ಕೋಬೇಕು, ಡೀಲರ್ಸ್ ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಬೇಕು, ಯಾವ ರೀತಿ ಡೀಲಿಂಗ್ ಮಾಡ್ತಿದ್ದಾರೆ, ಅಂಡ್ ಇಂಟರ್ನಲ್ ಆಪರೇಷನ್ಸ್ ಟು ಅಚೀವ್ ಅಲ್ಟಿಮೇಟ್ ಗೋಲ್ಸ್. ಇವೆಲ್ಲದರಿಂದ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಇನ್ಫಾರ್ಮೇಶನ್ ಇಂದ ಏನ್ ಆಗುತ್ತೆ ಅಂದ್ರೆ ನೆಕ್ಸ್ಟ್ ಏನ್ ಗೋಲ್ಸ್ ಇರುತ್ತೆ ಆ ಗೋಲ್ಸ್ ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಫಸ್ಟ್ ದೇ ಗೋಯಿಂಗ್ ಟು ಕಲೆಕ್ಟ್ ಇನ್ಫಾರ್ಮೇಶನ್, ಎಲ್ಲಾ ರೀತಿಯಾದಂತ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಬೇಕು. ಆಫ್ಟರ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ ದೇ ಗೋಯಿಂಗ್ ಟು ಇವ್ಯಾಲ್ಯುವೇಟ್ ಈಚ್ ಅಂಡ್ ಎವ್ರಿಥಿಂಗ್. ಏನ್ ಸ್ಟೆಪ್ಸ್ ಇರುತ್ತೆ ಪ್ರತಿಯೊಂದನ್ನು ಕೂಡ ಇವ್ಯಾಲ್ಯುವೇಟ್ ಮಾಡಬೇಕು. ಆಫ್ಟರ್ ಇವ್ಯಾಲ್ಯುವೇಟ್ ದೇ ಗೋಯಿಂಗ್ ಟು ಟೇಕ್ ಎ ಡಿಸಿಷನ್ ಅಟ್ ಎ ರೈಟ್ ಟೈಮ್. ಒಂದು ಸರಿಯಾದ ಸಮಯಕ್ಕೆ ಅವರು ಡಿಸಿಷನ್ ನ ತಗೊಳ್ಬೇಕು. ಹಾಗಿದ್ರೆ ಮಾತ್ರ ಏನ್ ಮಾಡಬಹುದು, ನೆಕ್ಸ್ಟ್ ಗೋಲ್ಸ್ ಏನಿರುತ್ತೆ ಆ ಗೋಲ್ಸ್ ನ ಅಚೀವ್ ಮಾಡೋದಕ್ಕೆ, ಅಥವಾ ಅದರಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾ ಚೇಂಜಸ್ ನ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ದಟ್ ಈಸ್ ಮಾರ್ಕೆಟ್ ಇನ್ಫಾರ್ಮೇಶನ್. The last one is standardization. Standardization, that is, it is related with division of commodities into distinct, each having common characteristics. Standardization, standard, we have to maintain the standard anta heltivi. Like that only. The function involves 4 steps. In standardization also they are having 4 steps. The first one is fixing the standard, quality na maintain ಮಾಡುವಂತದ್ದು. grading. Next, inspecting and labeling. Inspecting means checking. ಪ್ರತಿಯೊಂದನ್ನು ಕೂಡ ವಸ್ತುಗಳ ಉತ್ಪಾದನೆ ಮಾಡಿದ್ಮೇಲೆ ಅದನ್ನ ಟೆಸ್ಟ್ ಗೆ ಕಳಿಸುವಂತದ್ದು. ಟೆಸ್ಟ್ ಗೆ ಹೋಗಿ ಬಂದ್ಮೇಲೆ ಅದರ ಕ್ವಾಲಿಟಿ ಏನ್ ಕರೆಕ್ಟ್ ಆಗಿದೆ ಅನ್ನೋದನ್ನ ನೋಡ್ಕೊಳ್ಳುವಂಥದ್ದು. ನೆಕ್ಸ್ಟ್ ಲೇಬಲಿಂಗ್ ಅನ್ನೋದು. ಲೇಬಲ್ ಕೂಡ ಏನ್ ಡೇಟ್, ಎಕ್ಸ್ಪೈರಿ ಡೇಟ್ ಇವೆಲ್ಲದನ್ನು ಕೂಡ ಕರೆಕ್ಟ್ ಆಗಿ ಮಾಡಿದ್ರ ಅನ್ನೋದನ್ನ ಚೆಕ್ ಮಾಡುವಂಥದ್ದು. ಗ್ರೇಡಿಂಗ್ ಕೂಡ ಇರುತ್ತೆ. ಎ ಗ್ರೇಡ್, ಬಿ ಗ್ರೇಡ್, ಆ ರೀತಿ ಫಸ್ಟ್, ಸೆಕೆಂಡ್, ಆ ರೀತಿ ಗ್ರೇಡಿಂಗ್ ಅನ್ನೋದು ಕೂಡ ಇರುತ್ತೆ. ಈ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ಫಿಕ್ಸ್ ಮಾಡ್ತಾ ಹೋಗುವಂಥದ್ದು. ಫಿಕ್ಸಿಂಗ್ ದ ಸ್ಟ್ಯಾಂಡರ್ಡ್, ಗ್ರೇಡಿಂಗ್, inspecting and labeling. The standardization function help the customers and businessmen for easy purchase and sale of product. ಇದರಿಂದ ಏನಾಗುತ್ತೆ, ಈ ಸ್ಟ್ಯಾಂಡರ್ಡೈಸೇಷನ್ ಫಂಕ್ಷನ್ ಇಂದ ಕಸ್ಟಮರ್ಸ್, ಈವನ್ ಬಿಸ್ನೆಸ್ ಮ್ಯಾನ್ ಇಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ.
ಮೀನ್ಸ್ ಕಸ್ಟಮರ್ಸ್ ಏನೋ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಕ್ ಹೋಗ್ತಾರೆ, ಅದ್ರ ಫಸ್ಟ್ ನೋಡೋದು ಏನು, ಯಾವ ಕಂಪನಿ ಇದು, ಹೌದಾ. ನೆಕ್ಸ್ಟ್ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಡೇಟ್, ಎಕ್ಸ್ಪೈರಿ ಡೇಟ್ ನೋಡ್ತಾರೆ, ಹೌದಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಯಾವುದೇ ಒಂದು ವಸ್ತುನ ನಾವು ತಗೊಳ್ಬೇಕಾದ್ರೆ ಈ ಡೇಟ್, ಮ್ಯಾನುಫ್ಯಾಕ್ಚರ್ ಡೇಟ್, ಎಕ್ಸ್ಪೈರಿ ಡೇಟ್ ಇವೆಲ್ಲದನ್ನು ಕೂಡ ನಾವು ನೋಡ್ತೀವಿ. ಈವನ್ ಬಟ್ಟೆಗಳು ನಾವು ತಗೊಳ್ಬೇಕಾದ್ರೆ ಕ್ವಾಲಿಟಿ ನೋಡ್ತೀವಿ, ಹೌದಾ. ಯಾವುದೇ ರೀತಿಯಾದಂತಹ ಪ್ರಾಡಕ್ಟ್ ಮೀನ್ಸ್ ವಾಚ್, ಮೊಬೈಲ್ ನಾವು ತಗೊಳ್ಬೇಕಾದ್ರೆ ಕಂಪ್ನಿ ನೋಡ್ತೀವಿ, ಯಾವ ಕಂಪ್ನಿ ಅಲ್ವಾ. ಲೈಕ್ ದಟ್ ಓನ್ಲಿ. ಅಂದ್ರೆ ದೇ ಗೋಯಿಂಗ್ ಟು ಫಿಕ್ಸಿಂಗ್ ದ ಸ್ಟ್ಯಾಂಡರ್ಡ್, ರೀಡಿಂಗ್, ಇನ್ಸ್ಪೆಕ್ಟಿಂಗ್ ಅಂಡ್ ಲೇಬಲಿಂಗ್. ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ತಗೊಳ್ಳೋದ್ರಿಂದ ಇದರಿಂದ ಕಸ್ಟಮರ್ಸ್ಗೂ ಹೆಲ್ಪ್ಫುಲ್ ಆಗುತ್ತೆ, ಈವನ್ ಬಿಸ್ನೆಸ್ ಮ್ಯಾನ್ಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಿರೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಫಾರ್ ಒಂದು ಜಸ್ಟ್ ಎಕ್ಸ್ಪೈರಿ ಡೇಟ್ ಅನ್ನೋದ್ರಲ್ಲಿ ಜಸ್ಟ್ ಒಂದು ಟ್ಯಾಬ್ಲೆಟ್ಸ್ ನಾವು ತಗೊಳ್ಬೇಕಾದ್ರೆ ಎಕ್ಸ್ಪೈರಿ ಡೇಟ್ ನೋಡ್ತೀವಿ. ಎಕ್ಸ್ಪೈರಿ ಡೇಟ್ ಆಗೋಗಿದ್ರೆ ಏನ್ ಮಾಡ್ತೀವಿ, ಟ್ಯಾಬ್ಲೆಟ್ಸ್ ನಾವು ತಗೊಳ್ಳೋದಿಲ್ಲ, ರಿಟರ್ನ್ ಮಾಡ್ತೀವಿ. ಇದರಿಂದ ಏನ್ ಎಫೆಕ್ಟ್ ಆಗುತ್ತೆ, ಇವಾಗ ರಿಟರ್ನ್ ಮಾಡ್ತೀವಿ ನಾವು, ಅದನ್ನ ತಗೊಂಡೋಗಿ ಯೂಸ್ ಮಾಡಿದ್ರೆ ಏನಾಗುತ್ತೆ, ಹೆಲ್ತ್ ಇಶ್ಯೂಸ್ ಆಗುತ್ತೆ, ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅದರಿಂದ ಏನ್ ಮಾಡ್ತೀವಿ, ಚೆಕ್ ಮಾಡ್ತೀವಿ, ಹೌದಾ. ಮ್ಯಾನುಫ್ಯಾಕ್ಚರ್ ಆಗಿರುವ ಡೇಟು, ಎಕ್ಸ್ಪೈರಿ ಡೇಟ್ ನ ಚೆಕ್ ಮಾಡ್ತೀವಿ, ಚೆಕ್ ಮಾಡಿ ಅದನ್ನ ನಾವು ತಗೊಳ್ತೀವಿ. ಅದೇ ರೀತಿ ಸ್ಟ್ಯಾಂಡರ್ಡೈಸೇಷನ್ ಫಂಕ್ಷನ್ ಅನ್ನೋದು ಕೂಡ ಕಸ್ಟಮರ್ಸ್ ಅಂಡ್ ಬಿಸ್ನೆಸ್ ಮ್ಯಾನ್ ಇಬ್ಬರಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತೀವಿ. In the last one is facilitating function. In the facilitating function ಅಲ್ಲಿ 4 ಬರುತ್ತೆ. The first one is financing, second one is risk bearing, third one is marketing information, fourth one is standardization. ಇಲ್ಲಿಗೆ ನಾವು ಇವತ್ತಿನ ಟಾಪಿಕ್ಸ್ ನ ಮುಗಿಸೋಣ. These are functions of marketing. Functions of marketing ಅಂದ್ರೆ ಮಾರಾಟ ಪ್ರಕ್ರಿಯೆಯಲ್ಲಿ ಬರುವಂತ ಕ್ರಿಯೆಗಳು, ಕಾರ್ಯಗಳು ಯಾವ್ಯಾವ ರೀತಿಯಾದಂತ ಕಾರ್ಯಗಳು ಇರುತ್ತೆ ಅಂತ ನೋಡುವಂಥದ್ದು. ಎಸ್ ಸ್ಟೂಡೆಂಟ್ಸ್, ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ನನ್ನ ನಂಬರ್ ತಗೊಳ್ಬೇಕಾದ್ರೆ ನನ್ನ ನಂಬರ್ ತಗೊಂಡು ಕಾಲ್ ಮಾಡಿ, ನಿಮ್ಮ ಏನೇ ಡೌಟ್ಸ್ ಇದ್ರು ನಾನು ಕ್ಲಾರಿಫಿಕೇಶನ್ ಮಾಡ್ಕೊಡ್ತೀನಿ. ಓಕೆನಾ ಸ್ಟೂಡೆಂಟ್ಸ್, ಅರ್ಥ ಆಗಿದ್ಯಾ? ಎಸ್, ಏನಾದ್ರೂ ಡೌಟ್ಸ್ ಇದ್ರೆ ಕಾಲ್ ಮಾಡಿ ಕೇಳಿಸ್ಕೋಬಹುದು. ಏನೇ ಡೌಟ್ಸ್ ಇದ್ರು ಕ್ಲಾರಿಫಿಕೇಶನ್ ಮಾಡ್ಕೊಡ್ತೀನಿ. ಬರೀ ಸಬ್ಜೆಕ್ಟ್ ಮಾತ್ರ, ಬೇರೆ ಯಾವುದೇ ವಿಷಯನೂ ಅಲ್ಲಿ ಡಿಸ್ಕಷನ್ ಅವಶ್ಯಕತೆ ಇರೋದಿಲ್ಲ. ಓಕೆ ಸ್ಟೂಡೆಂಟ್ಸ್? ಓಕೆ, ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಹಿಯರ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಟೇಕ್ ಕೇರ್.